ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧ್ರುವ ಮುಸುಕಿದಲ್ಲಿ, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ಭವದುಃಖಕ್ಕೀಡಾದೆ, ನಾ ನಿಮ್ಮ ಮರೆದು ಭವದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನಿಮ್ಮ ಪಾದವನ್ನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ, ನಿಮ್ಮ ಪಾದವನ್ನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ನಮ್ಮಲ್ಲಿರುವಂಥ ಈ ಭವಬಂಧನ ಏನಿದೆಯಲ್ಲ, ಈ ಭವಬಂಧನ ಭವಪಾಶದಲ್ಲಿ ನಾವು ಯಾವ ರೀತಿ ಸಿಲುಕೋತಾ ಇದ್ದೇವೆ, ಯಾವ ರೀತಿ ನಾವು ಈ ಸಂಸಾರ ಎಂಬ ಸಾಗರದೊಳಗೆ ನಾವು ಮುಳುಗ್ತಾ ಇದ್ದೇವೆ, ಅದನ್ನು ಆ ಸಂಸಾರದ ಒಂದು ಭವಬಂಧನದಿಂದ ನನ್ನ ಪಾರು ಮಾಡು ಅಂತೇಳಿ ಆ ತಾಯಿಯವರು ಆ ದೇವನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾನು ಅಂತ ಹೇಳಿ ಏನದು ಮೊದಲಿಗೆ ಬರ್ತದಲ್ಲ, ಅದು ನಾನು ಅನ್ನುವಂಥ ಒಂದು ಪದ ಹುಟ್ಟಿದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಒಂದು ಸಂಸಾರ ಪ್ರಾರಂಭ ಆಗ್ತದೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಈ ಸಂಸಾರದಲ್ಲಿ ನಾವು ಹುಟ್ಟಿ ಬಂದ ನಂತರ ಅಲ್ಲಿ ನಮಗೇನಾಗ್ತದೆ ಅಂದ್ರೆ ಅಜ್ಞಾನ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ ಅವರು. ಹಾಗೆ ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಹಾಗೆ ನಾವು ಅಜ್ಞಾನದಲ್ಲಿ ಇರುವಾಗ ಅಲ್ಲಿ ನಮಗೇನಾಗ್ತದೆ ಅಂದರೆ ಆಶೆಗಳು ಒಂದರ ಮೇಲೆ ಒಂದು ಅವು ಬರ್ತಾ ಹೋಗ್ತಾ ಇರ್ತಾವೆ, ತೆರೆಯ ಥರ. ಒಂದು ಆಸೆ ತೀರ್ತನಂದ್ರೆ ಮತ್ತೊಂದು ಆಸೆ, ಹಾಗೆ ಅದಕ್ಕೆ ಒಂದು ಕೊನೆಯೇ ಇಲ್ಲ. ಹಾಗೆ ಅಲ್ಲೇ ಅಜ್ಞಾನ ಹುಟ್ಟಿದಾಗಲ್ಲೇ ಆಸೆ ಹುಟ್ಟಿತು ಅಂತ ಹೇಳ್ತಾರೆ ಅವರು. ಹಾಗೆ ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ಇದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಹುಟ್ಟುವಂಥ ಒಂದು ಆಸೆ, ಅದು ಏನಿದೆಯಲ್ಲ, ಆ ಆಸೆ ಈಡೇರದೆ ಹೋದಾಗ ಅಲ್ಲಿ ನಮಗೆ ಕೋಪ ಚಲುವಾಗ್ತದೆ, ಸಿಡುಕು. ಅದು ಆಸೆ ಈಡೇರ್ತಂದ್ರೆ ಅಲ್ಲಿ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಆ ಆಸೆ ಈಡೇರದೆ ಹೋದಾಗ ಅಲ್ಲಿ ಏನಾಗ್ಬಿಡ್ತದೆ ಅಂದರೆ ಕೋಪ, ಎಲ್ಲರ ಮೇಲೂ ಸಿಡುಕೊಳ್ಳೋದು, ಸಿಟ್ಟು ಮಾಡಿಕೊಳ್ಳೋದು ಅಲ್ಲಿ ಪ್ರಾರಂಭ ಆಗ್ತದೆ. ಹಾಗೆ ಕೋಪ ಅನ್ನೋದೇನೈತಲ್ಲ, ಅದಕ್ಕೇನು ಹೇಳ್ತಾರೆ ಅವರಂದ್ರೆ ಒಂಥರ ಅಗ್ನಿ ಇದ್ದಂಗೆ ಅಂತ. ಅದಕ್ಕೆ ಗುರು ಬಸವಣ್ಣನವರು ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಕೇಡೇನು, ತನುವಿನ ಕೋಪ ತನ್ನ ಹಿರಿದನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಅಂದ್ರೆ ಆ ಕೋಪ ಅನ್ನೋದಕ್ಕೆ ಅಲ್ಲಿ ಶರಣರು ಅದಕ್ಕೇನಂತಾರೆ ಅಂದ್ರೆ ಒಂದು ಅಗ್ನಿಗೆ ಬೆಂಕಿ ಹೋಲಿಸ್ತಾ ಇದ್ದಾರೆ ಅದನ್ನ. ಹಾಗೆ ಅಲ್ಲಿ ಏನು ಹೇಳ್ತಾರೆ, ಆ ಕೋಪಾಗ್ನಿಯ ತಾಮಸ ಧೂಮ್ರ ಅಂದರೆ ಆ ಕೋಪ ಅದು ಉರಿದು ಅದು ಒಂದು ಹೊಗೆಯಾಗಿ ಆ ಬೆಂಕಿ ಮತ್ತು ಆ ಹೊಗೆಯ ಮಧ್ಯೆ ಅಲ್ಲಿ ಏನಾಗಿಬಿಡ್ತದೆ, ಮುಸುಕಿ ಬಿಡ್ತದಂತ. ಅಲ್ಲಿ ಏನು ನಮಗೆ ಗೊತ್ತನೇ ಆಗೋದಲ್ಲ, ನಾವು ಏನು ಮಾಡ್ತೇವೆ ಅನ್ನೋದು ನಮಗೆ ತಿಳಿಯೋದಿಲ್ಲ. ಹೇಗೆ ಒಂದು ಹೊಗೆ ಆಯ್ತು ಮತ್ತೊಂದು ಏನಾದರೂ ಅಲ್ಲಿ ಮುಸುಕಿದಾಗ ನಮಗೆ ಹೇಗೆ ಮುಂದಿನ ವಸ್ತು ಕಾಣೋದಿಲ್ಲಲ್ಲ, ಹಾಗೆ ನಮಗೆ ಯಾವುದೂ ಆ ಕೋಪಾಗ್ನಿಯ ತಾಮಸ ಧೂಮ್ರದೊಳಗೆ ಕಾಣೋದಿಲ್ಲ. ಅದಕ್ಕೆ
ಅವರು ಏನು ಹೇಳ್ತಾರೆ ಮುಂದೆ, ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ. ಅಂದರೆ ಅಲ್ಲೇ ಆ ಮುಸುಕಿನೊಳಗೆ ಸಿಲುಕಿ, ಅಗ್ನಿ ತಾಮಸ ಧೂಮದ ಮುಸುಕಿನೊಳಗೆ ಸಿಕ್ಕು ಅಲ್ಲಿ ಏನಾಗಿಬಿಟ್ಟೆ ಅಂದ್ರೆ, ನಾನು ನಿಮ್ಮನ್ನು ಮರೆತು ಬಿಟ್ಟೆ. ಯಾರನ್ನ? ದೇವರನ್ನು ಮರೆತೆ. ನಿಮ್ಮನ್ನು ಮರೆತದ್ರಿಂದ ನಾನೇನಾದೆ? ಭವ ದುಃಖಕ್ಕೀಡಾದೆ. ಈ ಭವದಲ್ಲಿ ಬಂದ ನಾವು ಅಲ್ಲಿ ಏನಾಗಿಬಿಡ್ತೀವಿ ಅಂದರೆ, ಒಂದು ದುಃಖದ ಸನ್ನಿವೇಶವನ್ನು ನಾವು ಎದುರಿಸ್ಬೇಕಾಗ್ತದೆ. ದುಃಖಕ್ಕೀಡಾಗಿಬಿಡ್ತೇವೆ ನಾವು. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ. ಅಲ್ಲಿ ನೀನು, ನಾನೇನೋ ನಿನ್ನ ಮರೆತು ಬಿಟ್ಟೆ, ಆದರೆ ನೀನು ಮಾತ್ರ ನನ್ನ ಮರಿಬೇಡ. ನೀನು ನನ್ನ ಕರುಣೆ ತೋರಿ, ಇದು ಭವದ ದುಃಖದಲ್ಲಿ ಹೋಗ್ತಾ ಇದೆ ಈ ಜೀವಿ ಅಂತ ಹೇಳಿ ನೀವು ಅದನ್ನು ಕರುಣಿಸಿ ನನ್ನ ಮೇಲೆ ಎತ್ತಿ ಅದಕ್ಕೆ ಮರಹ ವಿಂಗಡಿಸು. ನನ್ನಲ್ಲಿರುವಂಥ ಆ ಮರಹನ್ನು ಅಲ್ಲಿ ವಿಂಗಡಿಸು ಅಂತ ಹೇಳ್ತಾರೆ ಅವರು. ಹಾಗೆ ಅದಕ್ಕೇನು ಅಂತಾರೆ, ಮತ್ತು ನಿಮ್ಮ ಪಾದ ನರುಹಿಸಯ್ಯ. ನೀವು ಕರುಣದಿಂದ ನನ್ನನ್ನು ಮೇಲಕ್ಕೆತ್ತಿ ಆ ಮರವನ್ನು ವಿಂಗಡಿಸಿ, ಅಂದರೆ ಬೇರ್ಪಡಿಸಿ ನಿಮ್ಮ ಪಾದವನ್ನು ನನಗೆ ತೋರಿಸು ಅಂತ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಮೊರೆ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಈ ಭವಬಂಧನ ಭವಪಾಶದಲ್ಲಿ ಸಂಸಾರ ಸಾಗರದಲ್ಲಿ ದುಃಖಕ್ಕೀಡಾಗಿ ನಾವು ಕಷ್ಟಪಡುವಂಥ ಒಂದು ಸಮಯದೊಳಗಲ್ಲಿ ಏನು ಮಾಡಬೇಕಂದ್ರೆ, ನಾವು ಆ ದೇವನನ್ನು ನೆನೆಸಬೇಕು. ಆವಾಗ ಆತ ನಮ್ಮನ್ನು ಇಲ್ಲಿಂದ ನಮ್ಮನ್ನು ಪಾರು ಮಾಡ್ತಾನೆ, ಈ ಸಂಸಾರದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಅದಕ್ಕೋಸ್ಕರ ಹಾಗಾದರೆ ನಾವು ಹಾಗೆ ಮಾಡಬೇಕಾಗಿತ್ತು ಅನ್ನುವಂಥ ಜ್ಞಾನವೂ ಸಹಿತ ನಮಗೆ ಬರಬೇಕಲ್ಲ. ಅದು ಬರಬೇಕಾಗಿತ್ತು ಅಂದರೆ ನಾವು ಮತ್ತೆ ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಅಕ್ಕ ಮಹಾದೇವಿ ತಾಯಿಯ ಅಂಥವರ ಒಂದು ವಚನಗಳನ್ನು ನಾವು ಓದಿದಾಗ ಅಲ್ಲಿ ನಮಗೆ ಈ ಭವಬಂಧನದಿಂದ, ಈ ಮರಹಿನಿಂದ ಹೇಗೆ ನಾವು ಪಾರಾಗಬೇಕು ಅನ್ನೋದು ಆ ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.